ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸೋಲಿಲ್ಲದ ಸರ್ದಾರ ಕನಕಪುರದ ಬಂಡೆ ಡಿಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಅವರ ಒಡೆತಕ್ಕೆ ಪುಡಿಪುಡಿಯಾಗಿದ್ದಾರೆ. ಡಿಕೆ ಬ್ರದರ್ಸ್ ಅವರ ಪಾಳೆಗಾರಿಕೆಯ ಕೋಟೆಯಂತಿದ್ದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ 4ನೇ ಬಾರಿಗೆ ಪುನರಾಯ್ಕೆ ಬಯಸಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಎದುರು ಸುಮಾರು 2,69,647 ಮತಗಳ ಅಂತರದಿಂದ ಭಾರೀ ಸೋಲನ್ನೇ ಅನುಭವಿಸಿದಿರುವುದು ಡಿಕೆ ಬ್ರದರ್ಸ್ ಅವರುಗಳಿಗೆ ರಾಜಕಾರಣದಲ್ಲಿ ಭಾರೀ ಹಿನ್ನಡೆಯಾಗಿರುವುದು ಸತ್ಯ. ಡಿಕೆ ಸುರೇಶ್ ಅವರ ಅಣ್ಣ ರಾಜ್ಯದ ಉಪಮುಖ್ಯಮಂತ್ರಿ. ಎಷ್ಟು ಚೆಲ್ಲಿದರೂ ಸವೆಯದಷ್ಟು ಹಣದ ಬಲದ ಜೊತೆಗೆ ತೋಳ್ಬಲ. ಇಷ್ಟಿದ್ದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಡಿಕೆ ಸುರೇಶ್ ಕನಸು ಮನಸ್ಸಿನಲ್ಲೂ ಊಹಿಸದಂಥ ಮರ್ಮಾಘಾತವನ್ನೇ ನೀಡಿದ್ದಾರೆ. ಕಳೆದ 30 ವರ್ಷಗಳಿಂದ ಕನಕಪುರ, ಚನ್ನಪಟ್ಟಣ, ರಾಮನಗರ ಭಾಗಗಳಲ್ಲಿ ಡಿಕೆ ಬ್ರದರ್ಸ್ ಅವರುಗಳ ಹಾವಳಿ ದೌರ್ಜನ್ಯಗಳಿಂದ ಜರ್ಜಿತರಾದವರು ಡಿಕೆ ಸುರೇಶ್ ಅವರ ಸೋಲನ್ನು ಸಾಕಷ್ಟು ಸಂಭ್ರಮಿಸಿ ಆನಂದಿಸುತ್ತಿದ್ದರೆ, ಡಿಕೆ ಸುರೇಶ್ ಅವರ ಸೋಲು ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೂ ಕೊಳ್ಳಿ ಇಟ್ಟಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ.